ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟಿರ್ತಾಳೆ. ಹಾಗಾಗಿ ತಾನೇನು ಮಾತಾಡ್ತಿದ್ದೀನಿ ಅಂತ ಕೂಡ ಗೊತ್ತಾಗ್ತಾ ಇರಲ್ಲ. ಪವಿತ್ರಾಗ ಅಷ್ಟೊಂದು ತುಂಬಾ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿ ಭಾರ್ಗವಿ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಏನು ಸರಿಯಾಗಿ ನಡೀತಾನೆ ಇಲ್ಲ, ಯಾಕೆ ಈ ಥರ ಮಾಡಿದ್ರಿ ನೀವು ಅಂತ ಕೇಳ್ತಾ ಇರ್ತಾಳೆ. ಪವಿತ್ರ, ನನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಭಾರ್ಗವಿ, ಏನು ಮಾಡೋದು, ಯಾರು ಕೂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ ಒಂದು ಸ್ವಲ್ಪ ಮುಖ ತೊಳ್ಕೊಂಬರ್ರಿ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮುಖ ತೊಳ್ಕೊಳ್ಳೋದು ಬಿಟ್ಟು ಮಿರರ್ನ ನೋಡಿ ಹೇಗೆ ಜೋಕರ್ ಕಾಣಿಸ್ತಿದ್ದೀನಿ ನೋಡಿ, ನಾನು ಜೋಕರ್, ಎಲ್ಲರೂ ಕೂಡ ನನ್ನನ್ನು ನೋಡಿ ನಗ್ತಾರೆ, ಆಡ್ತಾರೆ ಗೊತ್ತಾ ಅಂತ. ಏನು ಹೇಳ್ತಾ ಇದ್ದೀರಾ, ಆಗಿರೋದು ಆಗೋಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಆ ಕಾರ್ ಇದೆ, ಬಂಗ್ಲೆ ಇದೆ, ಹಣ ಆಸ್ತಿ ಎಲ್ಲ ಕೂಡ ಇದೆ, ಆದರೆ ಪ್ರೀತಿ ಇಲ್ಲವೇ ಇಲ್ಲ. ಆದರೂ ಜನಗಳು ಏನು ಮಾತಾಡ್ತಾರೆ ಗೊತ್ತಾ, ಹಣ ಆಸ್ತಿ ನೋಡಿ ಪಾಪ ಅವ್ರ ತಮ್ಮನ್ನು ಸಾಯಿಸ್ಬಿಟ್ಟು ಮತ್ತೆ ಮದುವೆ ಆಗಿದ್ದಾಳೆ ಅವ್ರ ಅಣ್ಣನ್ನೇ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಯಾರೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಭಾರ್ಗವಿ, ಏನು ಮಾಡೋದು, ಪರಿಸ್ಥಿತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಪವಿತ್ರ ಅವರು, ನೀವು ಆರಾಮಾಗಿರಿ ಅಂತ ಹೇಳ್ತಾಳೆ. ಕೆರೆದು ಗಾಯನ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಇದ್ಬಿಡಿ, ಹಳೇದೆಲ್ಲ ಮರ್ತುಬಿಡು, ಹೊಸ ಜೀವನ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಭಾರ್ಗವಿ, ಏನೋ ಹೊಸ ಜೀವನ ಅಲ್ಲೇ ಮುಳುಗೋಗ್ಬಿಟ್ಟಿದೆ ನಂದು. ನೋಡ್ರಿ ಆ ಮಿರರಲ್ಲಿ ಹೇಗೆ ಕಾಣಿಸ್ತಿದೆ, ಎರಡು ಬಿಂಬ ಒಂದೇ ಜೀವ ಆ ಥರ ಆಗಿದೆ ನನ್ನ ಜೀವನ ಅಂತ ಹೇಳ್ತಾ ಇರ್ತಾರೆ. ಏನು ಹೇಳಿದ್ರಿ, ಇನ್ನೊಂದ್ಸತಿ ಹೇಳಿ ನೀವು ನೋಡೋಣ ಅಂಥೇಳಿ ಭಾರ್ಗವಿ ಅವರು ಹೇಳ್ತಾ ಇರ್ತಾರೆ. ಹೌದು, ಕೊಲೆ ಮಾಡಿದ್ದು ಅವಳೇ, ನಾಟಕ ಮಾಡ್ತಾ ಇರೋದು ಅವಳೇ ಅಂತ ಹೇಳ್ಬಿಟ್ಟು ಆ ಇನ್ನೊಂದು ಸೀರಿಯಲಲ್ಲಿ ಇರ್ತದಲ್ಲ ಅದನ್ನು ಹೇಳ್ತಾ ಇರ್ತಾರೆ. ಸರಿ, ನೀವು ಹೇಳಿದ್ದೆ ಕರೆಕ್ಟ್, ಎಂಥ ಅನುಭವದ ಮಾತು ಹೇಳಿದ್ರಿ, ನನ್ನ ಕಣ್ಣನ್ನು ತೆರೆಸ್ಬಿಟ್ರಿ ನೀವು ಅಂತ ಪವಿತ್ರ ಅವರೇ ಅಂತ ಹೇಳ್ತಾ ಇರ್ತಾಳೆ. ಭಾರ್ಗವಿ, ನಿಮ್ಮಿಂದ ನನಗೆ ಸತ್ಯ ಎಲ್ಲ ಅರ್ಥ ಆಯಿತು, ಕೊಲೆ ಅಲ್ಲ ಅದು, ಮರ್ಡ್ರೆ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಗೆ ಅರ್ಥ ಆಗೋಯ್ತಾ, ಇಷ್ಟು ಬೇಗ ಅರ್ಥ ಆಗೋಯ್ತು, ಏನು ಅರ್ಥ ಆಗೋಯ್ತು, ನಮ್ಮ ತಿಲಕ್ನ ಕೊಲೆ ಮಾಡಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಯಿತಾ ಅಂತ ಅರ್ಥ ಆಗಿದೆಯಾ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಹೌದು, ಕೊಲೆ ಅಲ್ಲ ಅದು, ಆಕ್ಸಿಡೆಂಟ್ ಅಲ್ಲ ಅದು, ಕೊಲೆನೇ ಅಂತ ಹೇಳ್ತಾರೆ. ಹೌದು, ನಾ ಇವಾಗಲೇ ಹೋಗಿ ಕಂಡುಹಿಡಿತೀನಿ ಅಂತ ಹೇಳಿ ಹೊರಟಿರ್ತಾರೆ. ಹಾಗೆ ಭಾರ್ಗವಿ ಅವರು ಈ ಕಡೆ ಪವಿತ್ರನ ಹಿಡ್ಕೊಂಡು ಹುಷಾರಾಗಿ ಹೋಗ್ತಾ ಇರ್ತಾಳೆ. ಅಲ್ಲಿ ನಮೃತ ಬರ್ತಾಳೆ, ನನ್ನ ಕೈಲಿ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ. ಬೇಡ, ಅವ್ರು ತುಂಬ ಡ್ರಿಂಕ್ಸ್ ಮಾಡಿದ್ರು, ಆಲ್ರೆಡಿ ನಿಂತ್ಕೊಳ್ಳೋಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಾರ್ಗವಿ ಅವರು ಹೇಳ್ತಾ ಇರ್ತಾರೆ. ಸರಿ ಅಂತೇಳಿ ಮತ್ತೆ ಅವ್ರ ಹಸ್ಬೆಂಡ್ ಬರ್ತಾರೆ, ದೇವು ಅವರು. ಸರಿ ಬಿಡಿ, ನಾನೇ ಹಿಡ್ಕೊಂಡು ಹೋಗ್ತೀನಿ ಅಂಥೇಳಿ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೋಗಿ ಮನೆಯಲ್ಲಿ ಮಲಗಿಸ್ತಾರೆ ಪವಿತ್ರನ. ಮತ್ತು ಬೆಳಿಗ್ಗೆ ಎಚ್ಚರ ಆಗುತ್ತೆ ಪವಿತ್ರನಿಗೆ. ಅಯ್ಯೋ, ನನಗೇನು ಮಾಡಿಬಿಟ್ರಿ ನೀವು ಅಂಥೇಳಿ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾಳೆ ಪವಿತ್ರ. ಅವ್ರ ಶರ್ಟ್ ಹಾಕೋತಾ ಇರ್ತಾರೆ. ಅದಕ್ಕೆ ನನಗೇನು ಮಾಡಿದ್ರೆ ಹೇಳಿ ನೀವು ನಿಜ ಅಂತ ಹೇಳ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ